ಸೊರಬ ಪರಿಸ್ಥಿತಿ ಪುಸ್ತಕದ ಬದನೆಕಾಯಿ, ಅಭಿವೃದ್ಧಿ ಎಂಬುದು ಮರೀಚಿಕೆ. ಡಾಕ್ಟರ್ ನಾಗೇಂದ್ರಪ್ಪ ಆಕ್ರೋಶ. ಸೊರಬ ಎಚ್ಪಿಆರ್ ಕಾಲೇಜಿನ ಹೊಸ ವಿದ್ಯಾರ್ಥಿಗಳ ಕೈಯಲ್ಲಿ ದೀಪ ಹಚ್ಚಿಸಿ ಪ್ರತಿಜ್ಞಾ ಸ್ವೀಕಾರ ಮಾಡಿಸಿದ ಎಚ್ಪಿಆರ್ ಸಂಸ್ಥೆ. ದೀಪ ಹಚ್ಚುವ ಕಾರ್ಯಕ್ರಮ ನಿಜಕ್ಕೂ ಅದ್ಭುತವಾದ ಕಾರ್ಯಕ್ರಮ. Nursing care and of professional conduct which is more affairs entrusted to me. I will carry out the pledge myself before God and ಆಹ್ವಾನಿಸುತ್ತಿದ್ದೇನೆ. ಹೌದು, ಸೊರಬ ಶ್ರೀರಂಗ ಮಂದಿರದಲ್ಲಿ ಹೊಸದಾಗಿ ಸೇರ್ಪಡೆಯಾದ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಅವರ ಕೈಯಲ್ಲಿ ದೀಪ ಬೆಳಗಿಸುವ ಮೂಲಕ ಕಾಲೇಜಿನ ವಿಧಿವಿಜ್ಞಾನಗಳನ್ನ ಬೋಧಿಸಿ ಅವರನ್ನ ಕಾಲೇಜಿಗೆ ಸ್ವಾಗತಿಸಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಂಸ್ಥೆಯ ಮುಖ್ಯಸ್ಥರಾದ ಹರಿಪ್ರಸಾದ್ ರೈರವರು ನೆರವೇರಿಸಿ ಇಲ್ಲಿನ ನರ್ಸಿಂಗ್ ವಿದ್ಯಾರ್ಥಿಗಳು ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಈ ಕಾರ್ಯಕ್ರಮ ಇದಾಗಿದೆ. ಯಾಕಂದ್ರೆ ಅವರ ಮುಂದಿನ ವೃತ್ತಿ ಜೀವನವನ್ನ ಇಲ್ಲಿಂದಲೇ ಆರಂಭಿಸುತ್ತಾರೆ. ಆ ಮಕ್ಕಳಿಗೆ ಮುಂದಿನ ಭವಿಷ್ಯವು ಕೂಡ ಚೆನ್ನಾಗಿರಲಿ ಎಂಬುದೇ ನನ್ನ ಆಸೆಯಾಗಿದೆ ಎಂದು ಹರಿಪ್ರಸಾದ್ ರೈರವರು ಹೇಳಿದ್ರು. ಹೊಸ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಒಂದು ದೀಪ ಪ್ರಜ್ವಲನ ಮತ್ತೆ ಪ್ರತಿಜ್ಞಾ ಸ್ವೀಕಾರ ಅಂತ ಎಂಬ ಸಮಾರಂಭ ಇರ್ತದೆ. ಅವರು ಆ ಮಕ್ಕಳು ಇನ್ನು ತನ್ನ ವೃತ್ತಿಯಲ್ಲಿ ವೃತ್ತಿ ರಹಸ್ಯ ಮತ್ತೆ ಅಲ್ಲಿ ಉದ್ಯೋಗದ ವೃತ್ತಿ ಕೌಶಲ್ಯ ಇದರ ಬಗ್ಗೆ ಅವರು ಒಂದು ಪ್ರತಿಜ್ಞೆ ಸ್ವೀಕಾರ ಮಾಡ್ತಾರೆ. ಅದು ಇವತ್ತು ಈ ಸಮಾರಂಭ ಇಲ್ಲಿ ಇತ್ತು. ತುಂಬೆಲ್ಲ ಗಣ್ಯ ಅತಿಥಿಗಳು ನಮ್ಮ ಸೊರಬದ ಮತ್ತು ಸಾಗರದ ಸರ್ಕಾರಿ ಆಸ್ಪತ್ರೆಯ ಎಲ್ಲ ಸರ್ಕಾರಿ ವೈದ್ಯಾಧಿಕಾರಿಗಳು ಆಗಮಿಸಿದರು. ಮಕ್ಕಳ ಪೋಷಕರಿದ್ರು, ಮಕ್ಕಳಿದ್ರು, ಎಲ್ಲರೂ ಆಗಮಿಸಿದ್ರು. ತುಂಬಾ ಅದ್ದೂರಿಯಾಗಿ ಈ ಸಮಾರಂಭ ಇದು ಆ ಮಕ್ಕಳ ಜೀವನದುದ್ದಕ್ಕೂ ಆ ಮಕ್ಕಳ ಒಂದು ನೆನಪಿನಲ್ಲಿ ಉಳಿಯುವಂತಹ ಸಮಾರಂಭ ಇದು. ಇನ್ನು ಮುಂದೆ ವಿದ್ಯಾರ್ಥಿಗಳು ನಮ್ಮ ಆಸ್ಪತ್ರೆಯಲ್ಲಿ ಟ್ರೈನಿಂಗ್ ತಗೋತಾರೆ. ಇನ್ನು ಅವರ ವೃತ್ತಿ ಬದುಕು ಇಲ್ಲಿಂದ ಆರಂಭ ಆಗ್ತದೆ, ಅಫಿಷಿಯಲ್ ಆಗಿ ಆರಂಭ ಆಗ್ತದೆ. ತುಂಬಾ ಉತ್ತಮವಾಗಿ ಇವತ್ತು ಈ ಸಮಾರಂಭ ನೆರವೇರಿದೆ. ಎಲ್ಲರಿಗೂ ಇದರಲ್ಲಿ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ನಂತರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಾಕ್ಟರ್ ನಾಗೇಂದ್ರಪ್ಪರವರು ಮಾತನಾಡಿ, ಸೊರಬದಲ್ಲಿ ಅಭಿವೃದ್ಧಿ ಎಂಬುದು ಮರೀಚಿಕೆಯಾಗುತ್ತಿದೆ. ಇಲ್ಲಿ ಯಾವುದೇ ರೀತಿಯ ತಂತ್ರಜ್ಞಾನಗಳನ್ನ ನಾವು ಹಾಕಿದ್ರೂ ಅದು ಸರಿಯಾಗಿ ನಡೆಯೋದಿಲ್ಲ. ನಮ್ಮ ತಾಲೂಕಿನಲ್ಲಿ ಹೆಲ್ತ್ ಸೆಕ್ಟರ್ ನಡೆಯಲು ಎಲ್ಲ ಅವಕಾಶಗಳು ಇವೆ. ಆದ್ರೆ ಅವೆಲ್ಲವೂ ಇದ್ರೂ ಕೂಡ ಎಷ್ಟೇ ತಂತ್ರಜ್ಞಾನ ಇದ್ರೂ ನಮ್ಮಲ್ಲಿ ಅದು ಸರಿಯಾಗಿ ನಡೆಯೋದಿಲ್ಲ ಮತ್ತು ಸಾರ್ವಜನಿಕರಿಂದ ಸ್ಪಂದನೆಯೂ ಕೂಡ ಸಿಗೋದಿಲ್ಲ. ಯಾಕೋ ಗೊತ್ತಿಲ್ಲ, ಪಕ್ಕದ ಜಿಲ್ಲೆಗಳಿಗೆ ಹಾಗೂ ತಾಲೂಕುಗಳಿಗೆ ನಮ್ಮ ತಾಲೂಕಿನ ಸಾರ್ವಜನಿಕರು ಮಾರು ಹೋಗುತ್ತಿದ್ದಾರೆ. ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಪುಸ್ತಕದ ಬದನೆಕಾಯಿ ಆದಂತೆ ಆಗಿದೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ರು. ಇಲ್ಲಿ ಕಾಲೇಜನ್ನು ಮಾಡಿ ಒಂದು ಪ್ರತಿಷ್ಠಿತ ಸುಸಜ್ಜಿತ ಆಸ್ಪತ್ರೆಯನ್ನು ಸಹ ಮಾಡಿದ್ದೀವಿ. ಆದರೆ ಯಾಕೆ ನಮ್ಮ ಪ್ರೊಫೆಸರ್ ಅವರು ಮಾತಾಡಿದರು, ಅವರಿಗೆ ಸೊರಬದ ಎಲ್ಲ ಗೊತ್ತಿದೆ. ಎಲ್ಲ ಊರುಗಳಲ್ಲಿ ತಂತ್ರಜ್ಞಾನ ಬೆಳೀತಾ ಹೋಗುತ್ತೆ, ಎಲ್ಲದೂ ಬರುತ್ತೆ. ಈಗ ಅವರು ಸರಳಕತ್ತಲ್ಲೇ CT ಸ್ಕ್ಯಾನ್ ಹಾಕಿದ್ದಾರೆ ನಮ್ಮ ಪ್ರೊಫೆಸರ್ ಅವರು. ಆದರೆ ನಮ್ಮ ಸೊರಬದಲ್ಲಿ ಯಾಕೋ ಅಭಿವೃದ್ಧಿ ಅನ್ನೋದೇ ಮರೀಚಿಕೆ. ನಮ್ಮ ಹೆಲ್ತ್ ಸೆಕ್ಟರ್ ಬೆಳೀಲಿಕ್ಕೆ ಎಲ್ಲ ಅವಕಾಶಗಳಿದ್ದಾವೆ ಇಲ್ಲಿ. ಆದರೆ ಯಾಕೋ ಆಸ್ಪತ್ರೆಗಳು ಏನೋ ಸ್ಕ್ಯಾನಿಂಗ್ ಹಾಕಿದರೆ CT ಹಾಕಿ ಏನೂ ನಡೆಯಲ್ಲ. ಜನ ಎಲ್ಲ ಏನೋ ಇಲ್ಲಿದ್ದರೆ ಇದು ನನ್ನ ಪುಸ್ತಕದ ಬದನೆಕಾಯಿ ಅಂತಲ್ಲ, ಹಾಗೆ ಹಿತ್ತಲ ಗಿಡ ಮೊದಲ ರೀತಿ ಗಾದೆಗಳು ಇದಾವಲ್ಲ, ಹಾಗೆ ಜನ ಯಾಕೋ ಪಕ್ಕದ ತಾಲೂಕು ಸಾಗರ ಶಿರ್ಸಿ ಹಿಂಗೆ ಎಲ್ಲ ನೋಡ್ತಾ ಬಿಟ್ಟರೆ ಏನಾದರೂ ಉತ್ತಮವಾದ ಆರೋಗ್ಯ ಸೇವೆ, ಒಂದು ಒಳ್ಳೆ ಡಾಕ್ಟ್ರು ಬಂದರೆ ಯಾಕೋ ಅವರಿಗೆ ಒಂದು ಸಪೋರ್ಟು ನಮ್ಮ ಪಬ್ಲಿಕ್ಕಿಂದ ಸಿಗ್ತಾ ಇದೆ. ಆ ಕಾರಣದಿಂದ ನಮ್ಮ ಕಾಲೇಜಿಗೆ ಬ್ಯಾಕ್ ಬೋನ್ ಆದಂಥ ಒಂದು ಸ್ಥಾಪಿಸಿದ ಒಂದು ಸುಸಜ್ಜಿತ ಆಸ್ಪತ್ರೆ ನಾವು ಸ್ವಲ್ಪ ಕಡಿಮೆ ಮಾಡಿದ್ದೀವಿ. ಅಂದರೆ ಒಳರೋಗಿ ವಿಭಾಗವನ್ನು ಬಂದ್ ಮಾಡಿದ್ದೀವಿ, OTಯನ್ನು ಬಂದ್ ಮಾಡಿದ್ದೀವಿ, ಹೆರಿಗೆ ಕೊಠಡಿ ಬಂದ್ ಮಾಡಿದ್ದೀವಿ. ಈಗ ಏನಿದ್ರು ಹೊರರೋಗಿ ಸ್ಕ್ಯಾನಿಂಗು ಅಥವಾ ಲ್ಯಾಬ್ಗಳನ್ನು ಮಾತ್ರ ಇಟ್ಟಿದ್ದೀವಿ. ಕ್ಲಿನಿಕಲ್ ಫೆಸಿಲಿಟಿಗಾಗಿ ನಾವು ಬೇರೆ ಈಗ ಡಿಪೆಂಡ್ ಆಗಬೇಕಾಗಿದೆ. ಸ್ವಲ್ಪ ಜನರಲ್ ಆಸ್ಪತ್ರೆ, ಸಾಗರ MCH, ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗಳಿಗೆ ನಮ್ಮ ವಿದ್ಯಾರ್ಥಿಗಳು ಹೋಗಬೇಕಾಗಿದೆ. ನಾವು ಇದನ್ನು ಹೋಗ್ಲಾಡಿಸ್ಬೇಕು ಅಂತ ಭಾಳ ಒಂದು 8 ವರ್ಷದಿಂದ ಪ್ರಯತ್ನ ಮಾಡ್ತಾಯಿದ್ದೀವಿ. ಆದರೆ ಯಾವುದೇ ವೈದ್ಯರು ಬರಲಿಕ್ಕೆ ಮನಸ್ಸು ಮಾಡ್ತಾಯಿದ್ವಿ. ಸ್ವತಃ ನಾನೇ ತಜ್ಞ ವೈದ್ಯನಾಗಿ ಬಂದು 5-6 ವರ್ಷ ಇಲ್ಲೇ ಉಳಿದೆ. ನೋಡೋಣ ಏನಾರು ಒಂದು ಚೇಂಜ್ ಮಾಡೋಣ ಅಂತ.
ಅದೂ ಸಹ ಆಗಲಿಲ್ಲ. ಹಾಗಾಗಿ ಈ ಒಂದು ಆಸ್ಪತ್ರೆಯನ್ನು ಹೇಗಾದರೂ ಮಾಡಿ ನಮ್ಮ ಕಾಲೇಜಿಗೆ ಪ್ರೊವೈಡ್ ಮಾಡಬೇಕಂತ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಅದೊಂದು ವ್ಯವಸ್ಥೆ ಆಗ್ಬೋದು ಅಂತ ಇನ್ನೂ ಆಶಾವಾದವನ್ನು ಇಟ್ಕೊಂಡಿದ್ದೀವಿ. ಆದರೆ ನಮ್ಮ ಕಾಲೇಜಿಗೆ ಬೇಕಾಗಿರ್ತಕ್ಕಂಥ ಟ್ರೈನ್ ಸ್ಟಾಫು, ಉತ್ತಮ ಫೆಸಿಲಿಟಿ, ಲೈಬ್ರರಿ, ಲ್ಯಾಬ್ಸು ಎಲ್ಲವನ್ನು ಸೊಸೈಟಿಯಿಂದ ಬಿಲ್ಡಿಂಗನ್ನು ಸಹ ನಾವು ಪ್ರೊವೈಡ್ ಮಾಡಿಕೊಟ್ಟಿದ್ದೀವಿ. ಅದರಲ್ಲಿ ಯಾವುದೇ ಒಂದು ರಾಜಿ ಇಲ್ಲ. ನಮ್ಮ ಪ್ರಯತ್ನವನ್ನು ಸದಾ ಮಾಡ್ತಾನೇ ಇದ್ದೀವಿ. ಸಾರ್ವಜನಿಕರು ಸಹ ಒಂದು ಮುಂದಿನ ದಿನಗಳಲ್ಲಿ ಸಹಕರಿಸಿದರೆ ತಜ್ಞ ವೈದ್ಯರನ್ನು ಮತ್ತು ಸುಸಜ್ಜಿತ ಆಸ್ಪತ್ರೆಯಿಂದ ನಾವು ಮರುಸ್ಥಾಪಿಸ್ಬೋದು. ನಮಗೆ ಯಾವುದೇ ಸ್ಥಳಾವಕಾಶ ಅಥವಾ ಹಣಕಾಸಿನ ಅಭಾವ ಇಲ್ಲ, ನಮ್ಮಲ್ಲಿ ಎಲ್ಲ ಇದೆ. ಆದರೆ ಇಲ್ಲಿ ಯಾಕೋ ಎಲ್ಲೋ ಒಂದು ಕಡೆ ಲ್ಯಾಕಿನೇ ಆಗ್ತಾಯಿದೆ. ಆ ಗ್ಯಾಪನ್ನು ಕಂಡುಹಿಡಿದು ಪರಿಹಾರ ಮಾಡೋಣ ಅಂತ ಮಾಡ್ತಾಯಿದ್ವಿ. ನಿಮಗೆಲ್ಲ ಸಪೋರ್ಟ್ ಇರಲಿ. ಹಾಗೆ ಇಲ್ಲಿ ಕಲಿತಕ್ಕಂಥ ಎಲ್ಲ ಮಕ್ಕಳು ಒಳ್ಳೊಳ್ಳೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಶಿವಮೊಗ್ಗ ಸರ್ಜಿ ಆಸ್ಪತ್ರೆ, ಮ್ಯಾಕ್ಸ್ ಹೋದರೆ ಎಲ್ಲೋದ್ರೂ ನಮಗೆ ಗೊತ್ತಿರೋದು, ನಿಮ್ಮ ಮುಖ ಎಲ್ಲೋ ನೋಡಿರ್ತೀವಿ. ಆದರೆ ಅವರು ನಮಸ್ಕಾರ ಸರ್, ನಾನು ನಿಮ್ಮ ಕಾಲೇಜಲ್ಲೇ ಕೆಲಸ ಮಾಡಿದ್ದೆ ಅಂತ ಹೇಳ್ತಾರೆ. ಅವಾಗ ನಮಗೂ ಒಂಥರ ಎಲ್ಲೋ ಒಂದು ಕಡೆ ಹೆಮ್ಮೆ ಅನಿಸುತ್ತೆ. ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಕನ್ನಡಪರ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ವಿಜಯಗೌಳಿ, ಜನತಾ ಮೀಡಿಯಾ, ಸೊರಬ.